ಈಗ ವಿದ್ಯಾರ್ಥಿಗಳೇ, ವಿಡಿಯೋ ನಂಬರ್ 18, ಪ್ರಶ್ನೆ ನಂಬರ್ ನವೋದಯ 2021, 58ನೇ ಪ್ರಶ್ನೆ. ಈ ಪ್ರಶ್ನೆಯನ್ನ ನಾನು ತಿಳಿಸಿ ಹೇಳುವಾಗ ಲಕ್ಷ ಕೊಟ್ಟು ನೋಡ್ಬೇಕು. ಇನ್ನೊಂದು ಎಷ್ಟು ಇಂಪಾರ್ಟೆಂಟ್ ಅದಲ್ಲ ಇದು ಶೇಕಡಾ ಲೆಕ್ಕ ಹೆಂಗೆ ತಿಳ್ಕೊಬೇಕು ಅನ್ನೋದು ಇದು ಭಾಳ ಇಂಪಾರ್ಟೆಂಟ್ ಅದ. ಈಗ ಗಣಿತ ನಾ ಹೇಳುವುದನ್ನು ಸರಿಯಾಗಿ ನೀವು ಅರ್ಥ ಮಾಡ್ಕೊಂಡ್ರೆ ಮಾತ್ರ ಗಣಿತ ತಿಳಿತದೆ. ಏನು ಹೇಳೋಣ, ಎ ಎಂಬ ವ್ಯಕ್ತಿಯಿಂದ ಒಂದು ರೇಡಿಯೋ ಅದರ ಗುರುತು ಬೆಲೆಯ 3/4 ಭಾಗಕ್ಕೆ ಖರೀದಿಸಲ್ಪಡುತ್ತದೆ. ಎ ಎಂಬ ವ್ಯಕ್ತಿಯಿಂದ ಒಂದು ರೇಡಿಯೋ ಅದರ ಗುರುತು ಬೆಲೆಯ 3/4 ಭಾಗಕ್ಕೆ ಖರೀದಿಸಲ್ಪಡುತ್ತದೆ ಮತ್ತು ಅದನ್ನು ಗುರುತಿಸಿದ ಬೆಲೆಗಿಂತ 20% ಹೆಚ್ಚು ಮಾರಾಟ ಮಾಡಲಾಗುತ್ತದೆ. ಮೊದಲ ತಗೋತಾನ ನಾವು 3/4 ಕೊಂಡು ತಗೊಂಡು 20% ಲಾಭಕ್ಕೆ ಮಾರಾಟ ಮಾಡಿದರೆ ಏನು ಗಳಿಸಿದ ಶೇಕಡಾ ಲಾಭ ಎಷ್ಟು? ಪ್ರಯತ್ನ ಮಾಡ್ರಿ. ನೋಡ್ರಿ, ಎ ಎಂಬ ವ್ಯಕ್ತಿಯಿಂದ ಒಂದು ರೇಡಿಯೋ ಅದರ ಗುರುತ ಬೆಲೆ ಅಂದ್ರೆ ಏನು? ಅಸಲು ಬೆಲೆ, ನಮೂದಿಸಿದ ಬೆಲೆ, ಅಸಲು ಬೆಲೆ, ನಾನಾ ಅರ್ಥಗಳ ಸಿಗ್ತಾವ. ಅದು ಗುರುತಿಸಿದ ಬೆಲೆ ಅಂದರೆ ಏನು? ಅಸಲು ಬೆಲೆ. ಭಿನ್ನ ರಾಶಿ ಒಳಗೆ ಇದ್ರು ಸುದ್ಯಕ್ಕೆ ನೀವು 1 ಅಂತ ಹಚ್ಕೊಂಡ್ರು ಬರ್ತದ, 100 ಅಂತ ಹಚ್ಕೊಂಡ್ರು ಬರ್ತದ. ಅಸಲು ಬೆಲೆ 100 ರೂಪಾಯಿ ಆಗಿರಲಿ. ಇದನ್ನ ನೆನ್ಪಿಟ್ಕೊಡ್ರಿ, ಅಸಲು ಬೆಲೆ 100 ರೂಪಾಯಿ ಆಗಿರಲಿ. ನೀವು ತಿಳ್ಕೊಬೇಕಾದ ಅಸಲು ಬೆಲೆ. ಯಾಕಂದ್ರೆ ಅದ್ರ ಬೆಲೆ ಎಷ್ಟು ಅನ್ನೋದು ಕೊಟ್ಟಿಲ್ಲ. ಭಾಗ ಭಿನ್ನಾಂಶ ಶೇಕಡಾದಾಗ ಬಂದದಂದ್ರೆ ನೀವು ಅಸಲು ಬೆಲೆ 100 ಅಂತ ತಿಳ್ಕೋಬೇಕು. ಅಸಲು ಬೆಲೆ ಅಥವಾ ಮೂಲ ಬೆಲೆ ಅಥವಾ ಗುರುತಿಸಿದ ಬೆಲೆ 100. ಅವು ಎಷ್ಟಕ್ಕೆ ಕೊಂಡ ಅಂದ್ರೆ ಅಸಲು ಬೆಲೆಯ 3/4 ಭಾಗಕ್ಕೆ ಖರೀದಿಸಲ್ಪಡುತ್ತದೆ. ಅಂದ್ರೆ ಕೊಂಡ ಬೆಲೆ ಬರೋಬ್ಬರಿ. ನೋಡ್ರಿ, ಏನ್ ಹೇಳ್ರಿ, ಇನ್ನೊಂದ್ಸಲ ಹೋದ್ರಿ. ಕೊಂಡ ಬೆಲೆ ಗುರುತ ಬೆಲೆಯ ಅಂದ್ರ 100. ಗುರುತ ಬೆಲೆಯ ಎಷ್ಟಕ್ಕೆ ತಗೋತಾನವ? 3/4 ರೇಟಕ್ಕೆ ತಗೋತಾನ. ಗುರುತ ಬೆಲೆಯ 3/4 ಅಂದ್ರೆ ಇದನ್ನ ಇನ್ನೊಂದ್ಸಲ ನೀವು 100 ತಳಗ ಛೇದ ಇಟ್ಕೋರಿ, ಗುಣಾಕಾರ ಹಾಕೋರಿ, 3 ಇಟ್ಕೋರಿ, ಇಲ್ಲಿ 4 ಇಟ್ಕೋರಿ. ನೋಡಿ ಹೆಂಗೆ ಸರಿಯಾಗಿ ಹೆಂಗೆ ತಿಳ್ಕೊಬೇಕು ಅನ್ನೋದು ಹೇಳ್ತಾನ. ಹೆಂಗೆ 3/4, ಯಾಕಂದ್ರೆ ಗುರುತ ಬೆಲೆಯ 3/4 ಅಂತ ನಾವು. ಅವಾಗ ಏನು ಮಾಡಬೇಕು? 100 ಛೇದ 1 ಇಟ್ಕೊಳ್ರಿ, ಗುಣಾಕಾರ ಹಾಕ್ರಿ, 3/4 ಇಟ್ಕೊಳ್ರಿ. 4 1 4 25 25 ಎಷ್ಟಾಯ್ತು? 75 ರೂಪಾಯಿಗೆ ಅವ್ನು ಖರೀದಿ ಮಾಡ್ಯಾನ ಅಂದಂಗೆ ಆಯ್ತು. ಇಷ್ಟೇ ನೀವು ತಿಳ್ಕೊಳ್ಳೋದು. ಇನ್ನು ಮುಂದಿನ ಲೆಕ್ಕ ನೋಡ್ರಿ. ಏನು ಹೇಳ್ಯಾನವ? ಮುಂದೆ ಅದನ್ನ ಆ ವಸ್ತುವನ್ನ ಎಷ್ಟಕ್ಕೆ ಮಾರ್ತಾನವ? ಗುರುತಿಸಿದ ಬೆಲೆಗಿಂತ 20% ಹೆಚ್ಚು ಮಾರಾಟ ಮಾಡಲಾಗುತ್ತದೆ. ಈಗಂತೂ ಖರೀದಿಸಿದ ಬೆಲೆ ಏನಾಯ್ತು? 75 ರೂಪಾಯಿ ಆಯ್ತು. ಅದನ್ನ ಮಾತ್ರ ರಿಟರ್ನ್ ಹಚ್ಕೊಡ್ರಿ. ಇದು ಮುಂದಿನ ಸಂಗತಿ ಒಳಗೆ ಏನು ಹೇಳ್ತಾನೆ ನೋಡ್ರಿ. ಖರೀದಿಸಿದ ಬೆಲೆ ಅಂದ್ರು ಒಂದೇ. ಖರೀದಿಸಿದ ಬೆಲೆ ಎಷ್ಟು ಬಂದದ? ಈಗ 75 ರೂಪಾಯಿ ಬಂತು. ಅವ ಏನು ಗುರುತ ಬೆಲೆಯ 20%. ನೀವು ಎಷ್ಟು ಗುರುತ ಮಾಡ್ಕೊಂಡ್ರಿ? ಅಸಲು ಬೆಲೆ 100, ಗುರುತಿಸಿದ ಬೆಲೆ 100 ಅಂತ ತಿಳ್ಕೊಂಡು ಇದಕ್ಕೆ 20% ಲಾಭ ಅಂದ್ರೆ ಏನಾಗ್ತದೆ? ಏನು ಗುರುತ ಬೆಲೆಯ ಅಂದ್ರೆ ಅಸಲು ಬೆಲೆಯ 20% ಮಾರಾಟದ ಬೆಲೆ ಬರೋಬ್ಬರಿ 100 + 20 ಬರೋಬ್ಬರಿ 120 ಲಾಭ. 20% ಲಾಭಕ್ಕೆ ಮಾರಬೇಕಾದ್ರೆ ಇದನ್ನು ನೀವು ತಿಳ್ಕೊಬೇಕು. ಮೊದಲು ಖರೀದಿಸಿದ ಬೆಲೆ ಎಷ್ಟಾಯ್ತು? 75 ರೂಪಾಯಿ ಆಯ್ತು. 20% ಲಾಭಕ್ಕೆ ಅವ ಮಾರಬೇಕಂದ್ರೆ ಮಾರಾಟದ ಬೆಲೆ ಎಷ್ಟಾಯ್ತು? ಅಸಲು ಬೆಲೆ 20% ಮಾರಾಟದ ಬೆಲೆ. ಅಸಲು ಬೆಲೆಯ ಅಂದ್ರೆ 100, ಅಸಲು ಬೆಲೆಯ ಮಾರಾಟದ ಬೆಲೆ
ಮಾರಾಟದ ಬೆಲೆ ಎಷ್ಟಾಗ್ತದ ಅದು ಅಸಲು ಬೆಲೆಯ ಮಾರಾಟದ ಬೆಲೆ 20% ಅಂತಂದ್ರೆ 100 + 20 ಲಾಭ ತಕ್ಕೋಬೇಕೀಗ. ಈ ಕೊಂಡ ಬೆಲೆ ಇದು ಖರೀದಿಸುವುದ ಬೆಲೆ ಅಂದ್ರೆ ಲಾಭ, ಕೊಂಡ ಬೆಲೆ ಅದು ಲಾಭ ಬರೋಬರಿ ಮಾರಾಟದ ಬೆಲೆ ಮೈನಸ್ ಕೊಂಡ ಬೆಲೆ, ಖರೀದಿಸಿದ ಬೆಲೆ ಎರಡು ಒಂದೇ. ಕೊಂಡ ಬೆಲೆ ಖರೀದಿಸಿದ ಬೆಲೆ, ಮಾರಾಟ ಬೆಲೆ 20% ಅಂದ್ರೆ 120 ಆಯ್ತು. 75 ರೂಪಾಯಿ ಅವ ಖರೀದಿಸ್ಯಾನ ಅಂದ್ರೆ ಎಷ್ಟಾಗ್ತದೆ ನೋಡ್ರಿ. 10 × 5 ಆದ್ರೆ 5, ಅವಾಗ 75ಕ್ಕೆ ಎಷ್ಟು ಲಾಭ ಸಿಗುತ್ತದೆ? ಈಗ 45 ಲಾಭ ಸಿಗ್ತದೆ. ಈಗ 10 × 5 ಆದ್ರೆ 5, 12 ಅದು 5, 12 × 8 ಆದ್ರೆ 4, 45 ರೂಪಾಯಿ ಲಾಭ ಆತವ. ಎಷ್ಟಕ್ಕೆ? 75ಕ್ಕೆ 45 ರೂಪಾಯಿ ಲಾಭ ಆತವಂಗ. ಶೇಕಡ ಲಾಭ ಎಷ್ಟಾಗ್ತದೆ ಹೇಳ್ರಿ ಅಂತ ನಾವು ಅವಾಗ ಏನು ಮಾಡಬೇಕು? 75 ರೂಪಾಯಿ ಕೊಂಡ ಬೆಲೆ ಇದ್ದಾಗ ಕೊಂಡ ಬೆಲೆಗೆ 45 ರೂಪಾಯಿ ಲಾಭ. ಭಾಳ ಸರಿಯಾಗಿ ಅರ್ಥ ಮಾಡ್ಕೋಬೇಕಾ? ಇದು 45 ರೂಪಾಯಿ ಇದು ಶೇಕಡ ಆದರೆ ಎಷ್ಟಾಗ್ತದ? 100 ಕೊಂಡ ಬೆಲೆಗೆ ಎಷ್ಟು ಲಾಭ ಸಿಕ್ಕಂಗಾತು ನೋಡಿ. 100 × 45 ಸರ್ವಾಸವಾಗಲಿ 25. ಇದು 75. 25 3 25 4 3 1 3 15 15 4 60 ರೂಪಾಯಿ. ಉತ್ತರ ಬರೋಬರಿ ಶೇಕಡ 60 ಲಾಭ ಆದಂಗ. 75ಕ್ಕೆ 45 ಸಿಕ್ಕರೆ 100ಕ್ಕೆ ಎಷ್ಟಂದ್ರೆ 60. ಉತ್ತರ ಸಂಖ್ಯೆ 60 ಎಲ್ಲಿದೆ ನೋಡ್ರಿ, ಸಿ. ಯಾವುದೇ ಗಣಿತ ಬರಂಗಿಲ್ಲ ಅಂತಂದ್ರೆ ಮೊದಲು ಗಣಿತ ತಿಳ್ಕೊಳಿಕ್ ಪ್ರಯತ್ನ ಮಾಡ್ಬೇಕು, ತಾನೇ ಬರ್ತದೆ. ಮೊದಲು ಹೆಂಗೆ ತಿಳಿಸ್ತಾರೆ ಸರ್ ಅನ್ನೋದು ನೋಡ್ಬೇಕು. ಇನ್ನೊಂದ್ಸಲ ತಿಳಿ. ಎ ಎಂಬ ವ್ಯಕ್ತಿಯಿಂದ ಒಂದು ರೇಡಿಯೋ ಅದರ ಗುರುತ ಬೆಲೆ ಅಂದ್ರೆ ಒಂದೇ, ಅಸಲು ಬೆಲೆ ಅಂದರೂ ಒಂದೇ, ಗುರುತ ಬೆಲೆಯ 3/4 ಭಾಗಕ್ಕೆ ಖರೀದಿಸಲ್ಪಡುತ್ತದೆ. ಕೊಂಡ ಬೆಲೆ ಬರೋಬರಿ ಗುರುತಿಸಿದ ಬೆಲೆಯ 3/4 ಬರೋಬರಿ 100 1 3 75 ರೂಪಾಯಿ ಕವ ತೊಗೊಂಡಂಗಾತ. ಈಗ 3/4 ನೀವು 100 ಅಂತ ತಿಳ್ಕೊಂಡ್ರೆ 3/4 ಅಂದ್ರೆ 75 ರೂಪಾಯಿ ಖರೀದಿಸಿದ ಬೆಲೆ ಆಯ್ತು. ಅರ್ಥಾತ್ ಇನ್ನೊಂದು ಹೆಸರು ಅದಕ್ಕೆ ಕೊಂಡ ಬೆಲೆ. ಈ ಪ್ರಶ್ನೆ ಹೆಂಗದ ಹಂಗೆ ನಾನು ಕೊಂಡ ಬೆಲೆ ಬರೆಯೋದ್ರ ಬದಲ ಖರೀದಿಸಿದ ಬೆಲೆ ಅಂತ ಬರೋದು. ಅದಕ್ಕೆ ಇನ್ನೊಂದು ಹೆಸರು ಕೊಂಡ ಬೆಲೆ. ಆಮೇಲೆ ಏನಾಗ್ತದ? ಅದನ್ನು ಖರೀದಿಸಲ್ಪಡುತ್ತದೆ ಮತ್ತು ಅದನ್ನು ಗುರುತಿಸಿದ ಬೆಲೆಗಿಂತ -20% ಅಸಲು ಬೆಲೆ ಅಂದ್ರೆ ಅವ ಮಾರಾಟದ ಬೆಲೆ. ಗುರುತಿಸಿದ ಬೆಲೆಗಿಂತಲೂ -20%. ಗುರುತಿಸಿದ ಬೆಲೆ ಅಂದ್ರೆ ಅಸಲು ಬೆಲೆ. ಗುರುತಿಸಿದ ಬೆಲೆ ಅಂದ್ರೆ ಏನು? ಅಸಲು ಬೆಲೆ. ಆ ಅಸಲು ಬೆಲೆಗೆ ಏನು ಮಾಡ್ತಾನೆ? 20% ಲಾಭ ಆಚಿಸ್ತಾನಂದ್ರೆ ಮಾರಾಟದ ಬೆಲೆ ಮಾಡ್ಕೋಬೇಕು. 100 + 20 120 ರೂಪಾಯಿ ಮಾರಾಟದ ಬೆಲೆ ಆಗ್ತದೆ. ಅವ ಖರೀದಿಸಿದ ಲಾಭ ಬರೋಬರಿ ಮಾರಾಟದ ಬೆಲೆ ಮೈನಸ್ ಕೊಂಡ ಬೆಲೆ. ಎಷ್ಟು ಖರೀದಿ ಮಾಡ್ಯಾನವ? 75 ಕೊಂಡಾನ ಅಂದ್ರೆ 120 ರೂಪಾಯಿ ಲಾಭಕ್ಕೆ ಮಾರಬೇಕಾಗ್ಯದ. ಅಂದ್ರೆ ಒಂದು ವೇಳೆ 100 ರೂಪಾಯಿ ಕೊಂಡ ಬೆಲೆ ಇತ್ತು ಅಂದ್ರೆ 120 ಆಗಿರ್ತದ. ಅಲ್ಲಿ 75 ಕೊಂಡ ಬೆಲೆ ಇದ್ದಾಗ ಮಾರಾಟದ ಬೆಲೆದೊಳಗೆ 75 ಕಳೆದ್ರೆ 45 ರೂಪಾಯಿ ಏನಾಯ್ತು? ಲಾಭ. ಎಷ್ಟಕ್ಕೆ? 75 ರೂಪಾಯಿಗೆ 45 ರೂಪಾಯಿ ಲಾಭ ಆತ. 100ಕ್ಕೆ ಎಷ್ಟಾಗ್ತದೆ ಅನ್ನೋದು ಕಂಡುಹಿಡಿದೆ ಈ ಲೆಕ್ಕದವರು. 75 ರೂಪಾಯಿ ಕೊಂಡ ಬೆಲೆಗೆ 45 ರೂಪಾಯಿ ಲಾಭ. 100 ರೂಪಾಯಿ ಕೊಂಡ ಬೆಲೆಗೆ ಎಷ್ಟು ಲಾಭ ಆಗ್ತದ? 100 × 40 ಸರಸ 100 3 1 15 4 60. ಶೇಕಡ ಚಿಹ್ನೆಯಲ್ಲಿ ಹಾಕಿಲ್ಲ, ನಾ ಹಾಕಿನಿ. ಅದು 60ಕ್ಕೆ ನೀವು ಉತ್ತರ ಹಾಕಿದ್ರೆ ಮುಗಿತು. ಇನ್ನೊಂದ್ಸಲ ವಿಡಿಯೋ ನೀವು ಲಕ್ಷ್ಯ ಕೊಟ್ಟು ನೋಡಿ. ಇದನ್ನೇ ಸೂತ್ರದಾಗ ಇಟ್ಟು ಮಾಡಿಬಿಟ್ರೆ ನಿಮಗೇನ 100 × ಲಾಭ ಸರಸವಾಲೆ ಕೊಂಡ ಬೆಲೆ ಇಷ್ಟು ಇಟ್ಬಿಟ್ರೆ ಪರ್ಟಿಕ್ಯುಲರ್ ರೀತಿ ಗಣಿತಗಳನ್ನು ನೀವು ಭಾಳ ಇಂಪಾರ್ಟೆಂಟ್ ಗಣಿತ ಇಂಥ 1 2 ಅಂತ ನವೋದಯದಾಗ ವಿದ್ಯೆ ಬೀಳುತ್ತಿರ್ತಾವೆ. ಇಂಥವೆಲ್ಲ ಕಾಂಪ್ಲಿಕೇಟೆಡ್ ಗಣಿತ ಒಂದು ಸ್ವಲ್ಪ ವಿಚಾರ ಮಾಡಿ ಮಾಡ್ತಕ್ಕಂಥ ಲೆಕ್ಕಗಳು. ಸರಳದ ತಿಳ್ಕೊಂಡ್ರೆ ನೀವು ಶೇಕಡ ಲಾಭ ಲೆಕ್ಕದೊಳಗೆ ನಾ ಇತ್ತು ಹಾಕಿನಿ. ನೀವು ಸೀರಿಯಲ್ ಟೆಲಿಗ್ರಾಮ್ ಕ್ಲಾಸ್ನೊಳಗೆ ಸೀರಿಯಲ್ ಅನುಕ ನಂಬರ್ ಅಂತ ಬರ್ತಾವೆ. ಅದು ಅನುಕ ನಂಬರ್ ಅಭ್ಯಾಸ ಅಂದರೆ ಶೇಕಡಾದ ಮೇಲೆ ಒಂದು 20 30 50 ತನಕ ಲೆಕ್ಕ ಇರ್ತಾವೆ. ಎಲ್ಲ ರೀತಿಯ ಗಣಿತಗಳು ಇರ್ತಾವೆ.
ಒಂದೇ ಒಂದಿರಂಗಿಲ್ಲ. ಶೇಕಡ ಲಾಭ ಅಪ್ ಟು ನಿಮ್ಮ 10th ತನಕ ಬರಂಥ ವಿಡಿಯೋಗಳನ್ನು ನಾವು ಮಾಡಿ ಹಾಕಿರ್ತೀವಿ. ನಿಮ್ಮ ನವೋದಯದಾಗಿನ ಎಲ್ಲ ಗಣಿತಗಳು ಶೇಕಡ ಬಂದೇ ಬಿಟ್ಟಿರ್ತಾವೆ ನಿಮ್ಮ ಸೀರಿಯಲ್ದಾಗ. ಈ ಕ್ವಶನ್ ಪೇಪರ್ ಕೊಟ್ಬಿಟ್ರೆ ನೀವು ಸೀದಾ ಎಲ್ಲ ಬಿಡಿಸಿ ಹೋಗಿದ್ ಬಿಡ್ತೀರಿ. ಯಾಕಂದ್ರೆ ನಾವು ರಿವಿಷನ್ ಪೇಪರ್ ಕಿತ್ತಂದ್ರೆ ನಾವು ಪ್ರತಿಯೊಂದು ಗಣಿತಕ್ಕೆ ಒಂದು ಪರ್ಸ್ನಲ್ ವಿಡಿಯೋ ಅದು. ನಿಮ್ಮ ಲಾಭ ನೀವು ಬೇಕು ಶೇಕಡ ಅಂದ್ರೆ ಇದು ಟಕ್ಕನ ಕ್ಲಿಕ್ ಮಾಡ್ಕೇಶನ್ ತೆಗೆದು ನಾವು ಹಾಕಿಬಿಡ್ತೀವಿ. ಪೇಪರ್ನಾಗ ಇದೇ ಬಂದುಬಿಡ್ತಾವೆ. ಪ್ರಶ್ನೆ ನಂಬರ್ ಬೇಕಾದಿರೋಲ್ತ ನಿಮಗೊಂದು 25-30 ಗಣಿತ ಬರ್ತಾವ, ಮುಗಿದೋಯ್ತು. ಪೇಪರ್ಗಳು ನೀವು ಮ್ಯೂಟ್ ಮಾಡಿ ಬಿಡಿಸೋದಿರ್ತದೆ, ನೋಡಿ ಬಿಡಿಸಂಗಿಲ್ಲ. ಇದೊಂದು ಕ್ವಶನ್ ಪೇಪರ್ ಬರ್ತದೆ ನಿಮಗೆ. ನಾವು ಯಾವ ಗಣಿತಗಳನ್ನು ನಿಮಗೆ ಕಳಿಸ್ತೀವಿ ಅವತ್ತೊಂದು ನಾವು ಚಂದಂಗೆ ಬರೆದು ಕ್ವಶನ್ ಪೇಪರ್ ರೆಡಿ ಮಾಡಿ ಹಾಕಿಬಿಟ್ಟಿರ್ತೀವಿ. ಸರಿಯಾಗಿ ಅರ್ಥ ಮಾಡ್ಕೊಂಡು ಬಿಡ್ರಿ, ಯಾವುದೂ ಬಿರಿ ಇಲ್ಲ ಗಣಿತಗಳು. ಸರಿಯಾಗಿ ನೋಡ್ಕೋಬೇಕು, ತಿಳ್ಕೋಬೇಕು. ಇದು ತಿಳಿತಲ್ಲ, ಅಸಲು ಬೆಲೆ ಅಂದ್ರೆ ಒಂದೇ, ಮೂಲ ಬೆಲೆ ಅಂದ್ರೆ ಒಂದೇ, ಗುರುತಿಸಿದ ಬೆಲೆ ಅಂದ್ರೂ ಒಂದೇ. ಈ ಮೀನಿಂಗ್ ಮಾಡ್ಕೊಳ್ಳೋದ್ರೆ ಭಾಳ ಇಂಪಾರ್ಟೆಂಟ್ ಅದ ಈ ಗಣಿತ. ಸರಿಯಾಗಿ ಅರ್ಥ ಮಾಡ್ಕೋಬೇಕು ನೀವು. ಅದು ತಿಳಿತು ಅಂದ್ರೆ ನಿಮ್ಮ ಗಣಿತಗಳು ಯಾವ ಬೇರೆ ಅಲ್ಲ. ಈ ಗಣಿತ ತಿಳ್ಕೊಳ್ಳೋಂಥ ಸಾಮರ್ಥ್ಯನೂ ಹುಡುಗರಲ್ಲಿ ಬರಬೇಕು. ಅದು ಬರ್ಬೇಕಾದ್ರೆ ಏನು ಮಾಡ್ಬೇಕು, ನೀವು ಮಗ್ಗಿ ಮಾಡಬೇಕು, ಬೈಪಟ್ ಮಾಡಬೇಕು, ಪದೇ ಪದೇ ವಿಡಿಯೋಗಳು ನೋಡಬೇಕು. ಈ ಕಾಮಿಡಿ ಸೀನ್ ನೋಡೋ ಬದಲಾಗಿ ನೀವು ಇದನ್ನು ನೋಡ್ರಿ, ನಿಮ್ದು ಭವಿಷ್ಯ ಉದ್ಧಾರ ಆಗ್ತದೆ. ಗಣಿತ ನೋಡಿದ್ರೆ ನಿಮ್ಮ ಭವಿಷ್ಯ ಉದ್ಧಾರ ಆಗ್ತದೆ. ಒರಿಜಿನಲ್ ಪ್ರಯತ್ನ ಮಾಡಿ ಶಾಣೆ ಆಗಿ ರಿಸಲ್ಟ್ ತೆಗೆದ್ರೆ ಅಂದ್ರೆ ನಾಳೆ ಕಣ್ಣು ಮುಚ್ಚಿ ಕ್ಯಾಂಪಸ್ ಸೆಲೆಕ್ಷನ್ ನೌಕರಿನೇ ನಿಮ್ಮದು. ಡಿಗ್ರಿ ಬಟ್ ಇಲ್ಲಿಟ್ರೇಟ್ ಬಟ್ ಗ್ರ್ಯಾಜುಯೇಟ್ ಆದರೆ ಅಂದ್ರೆ, ಇಲ್ಲಿಟ್ರೇಟ್ ಬಟ್ ಗ್ರ್ಯಾಜುಯೇಟ್ ಅಂದ್ರೆ ಏನೋ ಕಾಪಿ ಮಾಡಿ ಡಿಗ್ರಿ ಮಾಡ್ಕೊಂಡು ಬಂದ್ರೆ ಏನು ಮಾಡೋದು, ಬರೇ ಡಿಗ್ರಿ ಆದರೆ ಶಿಕ್ಷಣ ತಲೆಯಾಗಿರೋದಿಲ್ಲ. ಕಾಪಿ ಮುಂದಿಟ್ಟರು ಮಾಡಬಾರ್ದು ನೀವು. ಅದಕ್ಕೆ ಜೋಶಿ ಸರ್ ಕೋಚಿಂಗ್ ಕ್ಲಾಸ್ ಅಂದ್ರೆ ಏನು, ಒಟ್ಟ ಕಾಪಿ ಮಾಡೋ ಹುಡುಗರು ನೋ, ಅಂಥ ಹುಡುಗರು ನಾವು ತೊಗೊಳೋದೇ ಇಲ್ಲ. ಮೊದಲು ನಮ್ಮ ಶಾಲೆ ನಾಳೆ ಟೆಲಿಗ್ರಾಮ್ ಕ್ಲಾಸ್ನಾಗೂ ಇಂಟರ್ವ್ಯೂ ಆಗ್ತದೆ ಹುಡುಗರು. ಅವ್ರು ಟೆಲಿಗ್ರಾಮ್ ತೊಗೊಂಡು ತಮ್ಮ ಹುಡುಗರು ತಯಾರು ಮಾಡ್ಕೊಳ್ಳಿ, ಅದೇನು ಪ್ರಶ್ನೆ ಬರೋದಿಲ್ಲ. ನನ್ನ ಕ್ಲಾಸಿಗೆ ತೊಗೊಳ್ಳೋಂಥ ಹುಡುಗರಿಗೆ ಪರ್ಸ್ನಲ್ ಅಡ್ಮಿಷನ್ ಸಿಗ್ತಿರ್ತದೆ ಅವ್ರಿಗೆ. ಅದಕ್ಕೆ ನೀವು ಟೆಲಿಗ್ರಾಮ್ ಕ್ಲಾಸನ್ನು ಸರಿಯಾಗಿ ಅಭ್ಯಾಸ ಮಾಡಿ ನೀವು ರಿವಿಷನ್ ಮಾಡಿ, ನಿಮಗೆ 1 ತಿಂಗಳು 2 ತಿಂಗಳು ಅಡ್ವಾನ್ಸೇ ಟೆಲಿಗ್ರಾಮ್ ಕ್ಲಾಸ್ ಬರ್ಲಿಕ್ಕೆ ಚಾಲು ಹೋಗ್ತಾವೆ. ನಿಮಗೆ ಬೇಸಿಕ್ ತಯಾರಾದಿಂದ ಜೂನ್ 1ರಿಂದ ಡೈರೆಕ್ಟ್ ನಿಮಗೆ ಚಾಲೂನೇ ಅಭ್ಯಾಸ. ಅದು ಟೆಲಿಗ್ರಾಮ್ ಕೋಚಿಂಗ್ ಕ್ಲಾಸೇ ಚಾಲು ಆಗಿಬಿಡ್ತದೆ. ನಿಮಗೆ ಚೆನ್ನಾಗಿ ನೋಡ್ರಿ. ಇನ್ನೊಂದ್ಸಲ ವಿಡಿಯೋ ಪ್ಲೇ ಮಾಡಿರಿ, ಚೆನ್ನಾಗಿ ಮ್ಯೂಟ್ ಮಾಡಿ ಬರ್ಕೋರಿ.